ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಬಹಳ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ, ಸಮಾಧಾನ ತೃಪ್ತಿಯನ್ನು ನಮ್ಮ ಮನಸ್ಸು ಹೃದಯ ಅಳೆಯುತ್ತದೆ. ಬದುಕಿನಲ್ಲಿ ಸೋಲನ್ನು ನಿರಾಳವಾಗಿ ಸ್ವೀಕರಿಸಬಲ್ಲವನಿಗೆ ಮಾತ್ರ ಯಶಸ್ಸನ್ನು ಬೆನ್ನಟ್ಟುವ ತಾಕತ್ತು ಇರುತ್ತದೆ. ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯವೇ ನಿಜವಾದ ಬುದ್ಧಿವಂತಿಕೆ. ಯಾರು ಎಷ್ಟು ಬೇಗ ಹೊಸ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳುತ್ತಾರೋ ಅಷ್ಟು ಯಶಸ್ಸನ್ನು ಬೇಗ ತಮ್ಮದಾಗಿಸಿಕೊಳ್ಳುತ್ತಾರೆ. ಪ್ರತಿ ಬಾರಿಯೂ ನಿಮಗೆ ಬೇಕಾದ್ದನ್ನು ಪಡೆಯುವುದೇ ಸಂತೋಷವಲ್ಲ, ನೀವು ಪಡೆದಿದ್ದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿರುವ ಭಾವದಲ್ಲೇ ನಿಜವಾದ ಸಂತೋಷ ಅಡಗಿದೆ. ಬದುಕಿನ ಬಗ್ಗೆ ಒಮ್ಮೆ ಸಕಾರಾತ್ಮಕ ದೃಷ್ಟಿಕೋನ ಬೆಳೆಸಿಕೊಂಡರೆ ಸಾಕು. ನಮ್ಮ ಕ್ರಿಯೆಗಳು ತನ್ನಿಂದ ತಾನೇ ಸಕಾರಾತ್ಮಕವಾಗಿ ಸಾಗುತ್ತವೆ. ಆಗ ನಮಗೆ ಸಮಸ್ಯೆ ಜೊತೆಯಲ್ಲೇ ಪರಿಹಾರವು ಕಾಣುತ್ತದೆ. ಒಬ್ಬ ಮನುಷ್ಯನನ್ನು ಉತ್ತಮನಾಗಿಸಲು ಆತನ ತಪ್ಪನ್ನು ತಿದ್ದುವುದು ಎಷ್ಟು ಮುಖ್ಯವೋ, ಆತ ಒಳ್ಳೆಯದನ್ನು ಮಾಡಿದಾಗ ಪ್ರೋತ್ಸಾಹಿಸುವುದು ಕೂಡ ಅಷ್ಟೇ ಮುಖ್ಯ. ನೀವು ಕೂಡ ದೊಡ್ಡ ವ್ಯಕ್ತಿ ಆಗಬಲ್ಲೆ ಅಂತ ಸ್ಫೂರ್ತಿ ತುಂಬುವವರೇ ನಿಜವಾದ ದೊಡ್ಡ ವ್ಯಕ್ತಿಗಳು. ಒಬ್ಬ ವ್ಯಕ್ತಿಯ ಬಗ್ಗೆ ನಾವಾಡುವ ಮಾತು ಅವನ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ತೆರೆದಿಡುತ್ತದೆ. ಯಾವ ವೃಕ್ಷಕ್ಕೆ ಆಕಾಶವನ್ನು ಮುಟ್ಟಬೇಕು ಎಂದಿದೆಯೋ ಆ ವೃಕ್ಷವು ತನ್ನ ಬೇರುಗಳನ್ನು ಪಾತಾಳದ ತಳಕ ಇಳಿಸುವುದನ್ನು ಕಲಿತಿರುತ್ತದೆ. ಯಾವತ್ತಾದರೂ ಹಣ ಮತ್ತು ವಿಶ್ವಾಸದ ಮಧ್ಯೆ ಒಂದು ಆಯ್ಕೆ ಮಾಡುವ ಸಂದರ್ಭ ಬಂದರೆ ವಿಶ್ವಾಸವನ್ನೇ ಆಯ್ದುಕೊಳ್ಳಿ. ಏಕೆಂದರೆ ಹಣವನ್ನು ಯಾವಾಗ ಬೇಕಾದರೂ ಗಳಿಸಬಹುದು, ವಿಶ್ವಾಸವನ್ನು ಒಮ್ಮೆ ಮಾತ್ರ ಗಳಿಸಬಹುದಲ್ಲವೇ? ಗಾಳಿಗೆ ಪರ್ವತವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಹೊಗಳಿಕೆ ಅಥವಾ ತೆಗಳಿಕೆಗೆ ವಿವೇಕವುಳ್ಳ ವ್ಯಕ್ತಿಯನ್ನು ವಿಚಲಿತಗೊಳಿಸುವುದು ಅಸಾಧ್ಯ. ಜನ ನಿಮ್ಮ ಬದುಕಿನ ಗುರಿಗಳನ್ನು ಕೇಳಿ ತಮಾಷೆ ಮಾಡಿಲ್ಲ ಅಂದರೆ ಆ ಗುರಿ ತುಂಬ ಸಣ್ಣದು ಅಂತಾನೇ ಅರ್ಥ. ಸದಾ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿರ್ಧಾರ ಹಾಗೂ ಕೆಲಸ ಮಾಡಬೇಕು. ಅವರಿವರ ಮಾತು ಕೇಳಿ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧ ತೀರ್ಮಾನ ತೆಗೆದುಕೊಳ್ಳುವುದು ತರವಲ್ಲ. ಮನಸ್ಸಿದ್ದಂತೆ ಮಹಾದೇವ ಎಂಬ ಮಾತು ಕೂಡ ಸುಳ್ಳಲ್ಲ. ಪ್ರಭಾವ ನೋಡಿ ನಮ್ಮ ಹತ್ತಿರ ಬರುವವರಿಗಿಂತ ನಮ್ಮ ಸ್ವಭಾವವನ್ನು ನೋಡಿ ನಮ್ಮ ಹತ್ತಿರ ಬರುವವರು ನಿಜವಾದ ಹಿತಚಿಂತಕರು. ಉತ್ತಮ ನಿರ್ಧಾರಗಳು ಯಾವತ್ತೂ ಅನುಭವದಿಂದ ಬಂದಂಥವೇ ಹೊರತು, ಆದರೆ ಅಂತಹ ಬಹಳಷ್ಟು ಅನುಭವಗಳಿಗೆ ಮೂಲ ಕೆಟ್ಟ ನಿರ್ಧಾರಗಳೇ ಆಗಿರುತ್ತವೆ. ಹೃದಯವು ಒಂದು ತೋಟ ಇದ್ದಂತೆ. ಅಲ್ಲಿ ಪ್ರೀತಿ, ಕರುಣೆ, ಭಯ, ಕೋಪ ಏನನ್ನೇ ಬಿತ್ತಿದರೂ ಚೆನ್ನಾಗಿಯೇ ಬೆಳೆಯುತ್ತದೆ. ಅಲ್ಲಿ ಏನು ಬಿತ್ತುತ್ತೀರಿ ಎಂಬುದು ನಿಮಗೆಯೇ ಬಿಟ್ಟಿದ್ದು. ಅರ್ಜುನನು ಕೃಷ್ಣನಲ್ಲಿ ಕೇಳಿದ, ಪ್ರಭು ಅಥವಾ ಭಗವಂತ, ಪೂಜೆ ಯಾವ ರೀತಿ ನಿನಗೆ ನಾನು ಮಾಡಿದರೆ ನೀನು ನನಗೆ ಒಲಿಯುವೆ ಎಂದು. ಆಗ ಕೃಷ್ಣ ಪರಮಾತ್ಮನು ಹೇಳಿದ, ನೀನು ಖುಷಿಯಾಗಿ ಇರು ಹಾಗೂ ಇತರರನ್ನು ಖುಷಿಯಾಗಿ ಇಡು. ಅದೇ ನೋಡು ನೀನು ನನಗೆ ಮಾಡುವ ಪೂಜೆ ಎಂದನಂತೆ. ಉತ್ತಮ ನಿರ್ಧಾರಗಳು ಯಾವತ್ತೂ ಕೂಡ ಕೆಟ್ಟ ಅನುಭವಗಳಿಂದಲೇ ಬರುವುದು. ಹೆದರದಿರಿ ಕೆಟ್ಟ ಪರಿಸ್ಥಿತಿಗಳಿಗೆ. ಕೆಟ್ಟ ಪರಿಸ್ಥಿತಿಗಳೇ ನಿಮ್ಮ ಜೀವನವನ್ನು ಉದ್ಧಾರ ಮಾಡುವುದಕ್ಕೆ ಸಾಧ್ಯ. ಕೆತ್ತಿಸಿಕೊಳ್ಳುವ ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಹೇಗೆ ಸಾಧ್ಯ? ವಿಗ್ರಹವಾಗುವ ಹಂಬಲವಿದ್ದರೆ ಕಲ್ಲ ಕೆತ್ತಿಸಿಕೊಳ್ಳುವ ತಾಳ್ಮೆ ಇರಲಿ. ಇಲ್ಲವಾದರೆ ನೀವು ಕಲ್ಲಾಗಿಯೇ ಇದ್ದು ಬಿಡಬೇಕಾಗುತ್ತದೆ. ನಿಮ್ಮ ನೆಮ್ಮದಿ, ಮೌಲ್ಯ, ಆತ್ಮಗೌರವಕ್ಕೆ ಧಕ್ಕೆ ತರುವ ಸಂದರ್ಭ, ವ್ಯಕ್ತಿಗಳಿಂದ ದೂರ ಸರಿಯುವುದೇ ನಿಜವಾದ ಬುದ್ಧಿವಂತಿಕೆ. ರೂಪವು ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವವು ಚಿಪ್ಪಿನೊಳಗಿನ
ಮುತ್ತಿನಂತೆ ಇರಬೇಕು. ಕ್ಷಣಿಕ ಕಾಲದ ಪ್ರಸಿದ್ಧತೆ ಗಳಿಸುವುದಕ್ಕಿಂತ ಜನಮಾನಸದಲ್ಲಿ ಚಿರಕಾಲ ಧ್ರುವವಾದಂತಹ ನಕ್ಷತ್ರದಂತೆ ಹೊಳೆಯುತ್ತಿರುವುದೇ ಲೇಸು. ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಪರೀಕ್ಷೆಯನ್ನು ಇಟ್ಟು ಪಾಠ ಕಲಿಸುವುದು ನಿಜವಾದ ಜೀವನ. ಇನ್ನೊಬ್ಬರ ತಪ್ಪು ಹುಡುಕಲು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ. ಇನ್ನೊಬ್ಬರ ಒಳ್ಳೆಯತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಇದ್ದರೆ ಸಾಕು. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೆ ಏನು? ನಿನ್ನನ್ನು ನಂಬಿ ಬಂದವರಿಗೆ ಜೀವ ಕೊಡು, ನಿನ್ನ ಬಿಟ್ಟು ಹೋಗೋರಿಗೆ ದಾರಿ ಬಿಟ್ಟು ಬಿಡು. ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇರುತ್ತದೆ, ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆ ನಡವಳಿಕೆ ಇರುತ್ತದೆ, ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪ ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ತುಂಬ ಯಾವತ್ತೂ ನಿಮ್ಮ ಜೀವನದ ಬಗ್ಗೆ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು ಎನ್ನುವುದು ನೆನಪಿನಲ್ಲಿರಲಿ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣೆ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಟ್ಟು ಬಿಡಿ. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಖಂಡಿತ ಮಾಯವಾಗುತ್ತವೆ. ಯಶಸ್ಸಿನ ಮೊದಲನೇ ಹೆಜ್ಜೆಯೇ ನಿರಂತರ ಪ್ರಯತ್ನ. ಸತತವಾದ ಪ್ರಯತ್ನದಿಂದ ಫಲವೇ ಯಶಸ್ಸಾಗಿ ದೊರೆಯುತ್ತದೆ. ಬೇರೆಯವರನ್ನ ಟೀಕಿಸುವುದು ಬಹಳ ಸುಲಭ. ಬಾಣ ತನ್ನತ್ತ ತಿರುಗಿದಾಗಲೇ ಅದರ ಬಿಸಿ ಅರಿವಾಗೋದು. ರೂಪವಂತನು ಕುರೂಪಿಯಾಗೋದು. ನಮ್ಮ ಗೌರವ ಬೇರೆ ಎಲ್ಲೂ ಇಲ್ಲ, ನಾವು ಮಾತನಾಡುವ ನಾಲಿಗೆಯಲ್ಲೇ ಇರುತ್ತದೆ. ನಿಮ್ಮ ಬಗ್ಗೆ ಒಬ್ಬ ದುಷ್ಟನು ಕೆಟ್ಟದಾಗಿ ಮಾತನಾಡುತ್ತಿದ್ದಾನೆ ಎಂದರೆ ಆತನ ಅಂತರಂಗದಲ್ಲಿ ಅವನು ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆ ಮಾಡಲಾರದು. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಯಾವುದೇ ಆತ್ಮವಿಶ್ವಾಸವೇ ಇರಲಾರದು. ನೋವುಗಳು ಶಾಶ್ವತವಲ್ಲ. ದುಃಖ ಪಡುವವರಿಗೆ ಸುಖ ಬಂದೇ ಬರುತ್ತದೆ ಒಂದಲ್ಲ ಒಂದು ದಿನ. ತಾಳ್ಮೆಯಿಂದ ಇರಿ. ಕೃಷ್ಣನ ಮೇಲೆ ನಂಬಿಕೆ ಇರಲಿ. ಕಾಲಚಕ್ರದೊಳಗಡೆ ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಎಂಬುದನ್ನು ಕಾಲವೇ ನಿರ್ಣಯ ಮಾಡುತ್ತದೆ. ಹಾವು ಅರಣ್ಯದಲ್ಲಿರಬೇಕು, ಹದ್ದು ಆಕಾಶದಲ್ಲೇ ಇರಬೇಕು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.